ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ್ ಕರಿಯರ್ ಅಕಾಡೆಮಿ. ಗೌರ್ಮೆಂಟ್ ಜಾಬ್ಸ್ KS71 ಇದಿತ್ತು ನೋಡ್ರಿ, ಅದನ್ನ ಏನು ಮಾಡೋದ ವಿವೇಕಾನಂದ್ ಅಕಾಡೆಮಿ ಅಂತ ಮಾಡಿದ್ದೀವಿ. ಸ್ವಲ್ಪ ನೀವು ಗೂಗಲಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಏನು ಮಾಡಬೇಕಾಗ್ತದ, ಇನ್ನೂ ನೀವು ಗೌರ್ಮೆಂಟ್ ಜಾಬ್ಸ್ KS71 ಅಂತ ಸರ್ಚ್ ಮಾಡಿರಿ. ಯಾಕಂತಾರೆ ಇನ್ನೂ ಸಹ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆದ ತಕ್ಷಣ ನಾವು ನಿಮಗೆ ತಿಳಿಸ್ತೀವಿ. ಹಾಗಂತ ಇವತ್ತು ಏನು ನೋಡೋದ, ಇವತ್ತು ಸ್ನೇಹಿತರ PDO ಯಾರು ಬರೋಕತ್ತೀರಿ, PDOದವರಿಗೆ ಇಲಾಖೆ ಸಂರಕ್ಷಣ ಕಾಯ್ದೆಗಳು ಈಗ ಆಲ್ರೆಡಿ ಕಲ್ಯಾಣ ಕರ್ನಾಟಕದ ಏನಾಗದ ಎಕ್ಸಾಮ್ ಆಗಿದೆಯಲ್ರಿ, ಅಲ್ಲಿ ಸ್ವಲ್ಪ ಕ್ವಶನ್ ಹುಟ್ಟಿದಾವ. ಆ ಕ್ವಶನ್ ಬಗ್ಗೆ ಮಾಡಿ. ಜಲ ಸಂರಕ್ಷಣೆಗೆ ರಾಜ್ಯ ಸರ್ಕಾರ ಒಂದು ಕಾಯ್ದೆ ತಂದ. ಯಾವ ಸರ್ಕಾರ ಸ್ನೇಹಿತರ? ರಾಜ್ಯ ಸರ್ಕಾರ. ಇದು ನಿಮಗೆ ಎಲ್ಲೆಲ್ಲಿ ಕ್ವಶನ್ ಆಗ್ತಾವ ನೋಡ್ಕೊಡ್ರಿ. SSC, GD, RRB, RPF, ಇದ್ರಾಗ ಹಲವಾರು ಅದಾವ. ALP, NTPC ಮತ್ತು ನಮ್ಮ PDO. SSC, GD ಮತ್ತು PDO ಒಳಗೆ 100% ಕ್ವಶನ್ ಆಗಿರ್ತಾವ. ನೋಡ್ಕೊಳ್ರಿ. ಜಲಾಮೃತ ಯೋಜನೆ ಹಾಗಂತಂದ್ರೆ ರಾಜಸ್ಥಾನದ ನಂತರ ಎರಡನೇ ಫಸ್ಟ್ ರಾಜಸ್ಥಾನದಾಗ ಮರುಭೂಮಿ ಐತಿ, ನಿಮಗೆಲ್ಲ ಗೊತ್ತೈತ್ರಿ, ಹೌದಲ್ರಿ? ರಾಜಸ್ಥಾನದ ಮರುಭೂಮಿ ನಂತರ ಎರಡನೇ ಶುಷ್ಕ ರಾಜ್ಯ ಯಾವ್ದ್ರಿ? ನಮ್ಮ ಕರ್ನಾಟಕ. ಕರ್ನಾಟಕದಲ್ಲಿ ಕೆಲವು ಕಡೆ ಮಳೆ ಹೆಚ್ಚಾಗ್ತದ, ಇನ್ನೊಂದು ಕಡೆ ಏನಾಗ್ತದ ಅತಿ ಕಡಿಮೆ. ಚಿತ್ರದುರ್ಗದಲ್ಲಿ ಕಡಿಮೆ ಆಗ್ತದ, ಅಕೊಂಬೆಯಲ್ಲಿ ಮಳೆ ಏನಾಗ್ತದ ಹೆಚ್ಚಾಗ್ತದ ಅಷ್ಟೇ. ಮೂರನೇ 2% ಭೌಗೋಳಿಕ ಪರಿಸ್ಥಿತಿ 750 ಮಿಲಿಮೀಟರ್ಗಿಂತ ಕಡಿಮೆ ಮಳೆ ಆಗ್ತದೆ. 2018ರಲ್ಲಿ 156 ತಾಲೂಕುಗಳಿಗೆ ಏನು ಕೊಟ್ಟರಿ? ಬರ ಪೀಡಿತ ಆಗಿದಾವ ಅಂತ ಹೇಳ್ಯಾರ. ಬರ ಪೀಡಿತ ಅಂದ್ರೆ ಏನ್ರಿ? ಅಲ್ಲಿ ಮಳೆ ಆಗಂಗಿಲ್ಲ. ಅದರಿಂದ ಏನು ಮಾಡ್ರಿ, ಆ ಪ್ರದೇಶದ ಬಗ್ಗೆ ಸ್ವಲ್ಪ ಏನು ಮಾಡ್ರಿ, ಫೋಕಸ್ ಮಾಡ್ರಿ ಅಂತ ಹೇಳಿದ್ರು. ಅದರ ಸಂಬಂಧ ಏನು ಮಾಡ್ರು, 2019ರಲ್ಲಿ ಅಥವಾ 2019ರ ವರ್ಷವನ್ನು ಜಲವರ್ಷ ಅಂತ ಘೋಷಣೆ ಮಾಡಿದೆ, ಹೌದಲ್ರಿ? ಯಾಕಂದ್ರೆ ರಾಜ್ಯದ ಅತಿ ಮಹತ್ವ ಸಮುದಾಯ ಚಾಲಿತ ಜಲ ಸಂರಕ್ಷಣಾ ಚಳವಳಿ ಜಲಾಮೃತ ಯೋಜನೆಯಾಗಿದೆ. ಯೋಜನೆ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು, ಸಾರ್ವಜನಿಕರು ಭಾಗಿಯಾಗ್ತಾರೆ. ಯಾರ್ಯಾರಿ? ಸರ್ಕಾರೇತರ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಸಹ ಭಾಗಿಯಾಗ್ತಾರೆ. ಒಂದು ಸರ್ಕಾರ, ಇನ್ನೊಂದು ಸರ್ಕಾರೇತರ ಸಂಸ್ಥೆಗಳು, ಇನ್ನೊಂದು ಸಾರ್ವಜನಿಕರು ಭಾಗಿಯಾಗಿ ಈ ಜಲಾಮೃತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಪ್ರಯತ್ನಿಸುತ್ತಿದ್ದಾರೆ. ಅದುವೇ ಜಲಾಮೃತ ಯೋಜನೆ. ಜಲ ಸಂರಕ್ಷಣೆಗಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಯೋಜನೆ ಜಲಾಮೃತ ಯೋಜನೆಯಾಗಿದೆ. 2019 ಜಲವರ್ಷ ಅಂತ ಘೋಷಣೆ ಮಾಡಿದ್ದಾರೆ. 2018ರ ಅಂಕಿಅಂಶಗಳ ಪ್ರಕಾರ 156 ತಾಲೂಕುಗಳಿಗೆ ಏನಾಗ್ಯಾವ? ಬರಪೀಡಿತ ತಾಲೂಕುಗಳಾಗಿ ಹೊರ ಹೊಮ್ಮಿದಾವ. ಅದ ನಂತರ ಸ್ವಚ್ಛತಾ ಹಿ ಸೇವಾ ಅಭಿಯಾನ್ ಅಂತ ಬರ್ತದ. ಸ್ವಚ್ಛತಾ ಹಿ ಸೇವಾ ಅಭಿಯಾನ್ ಇದು ಎಲ್ಲಿ ಇನ್ಫಾರ್ಮೇಶನ್ ನಂತರ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಏನೈತ್ರಿ, ಅಲ್ಲಿದ ಇನ್ಫಾರ್ಮೇಶನ್ ಐತಿ. ಸ್ವಲ್ಪ ಚೆಂದಾಗಿ ನೋಡ್ಕೊಳ್ರಿ. ಇವಾಗ ಅವ್ರು ಇಂಪಾರ್ಟೆಂಟ್ ಇರ್ತದೆ, ನಿಮ್ಗೆ ಗೊತ್ತು. ಅದ್ರ ಸ್ವಚ್ಛತಾ ಹಿ ಅಭಿಯಾನ್ ಜಲಶಕ್ತಿ ಸಚಿವಾಲಯ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಡಿಯೊಳಗೆ ಬರ್ತದ. ಯಾವುದ್ರಿ? ಸ್ವಚ್ಛತಾ ಹಿ ಅಭಿಯಾನ್ ಜಲಶಕ್ತಿ ಸಚಿವಾಲಯದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಡಿಯಲ್ಲಿ ಯಾವ್ದು ಬರ್ತದ ಅಂತಂದ್ರೆ ಸ್ವಚ್ಛತಾ ಹಿ ಸೇವಾ ಅಭಿಯಾನ್. ಹಾಗಂತಂದ್ರೆ ಏನ್ರಿ ಸ್ವಚ್ಛತಾ ಹಿ ಸ್ವಚ್ಛ ಭಾರತ್ ಯೋಜನೆಯ ಅಡಿಯಲ್ಲಿ 2017ರಲ್ಲಿ ಸ್ವಚ್ಛತಾ ಹಿ ಸೇವಾ ಅಭಿಯಾನ್ ಅಥವಾ SHS ಸ್ವಚ್ಛತಾ ಹಿ ಸೇವಾ ಅಭಿಯಾನ್ ಅನ್ನು ಪ್ರಾರಂಭ ಮಾಡಲಾಗಿದೆ. ಹೌದ್ರಿ? ಸ್ವಚ್ಛತಾ ಹಿ ಸೇವಾ ಅಭಿಯಾನ್ 2017 ಸ್ವಚ್ಛ ಭಾರತ್ ಮಿಷನ್ ಐತಲ್ಲ, ಅದರ ಯೋಜನೆ ಒಳಗ 17ರೊಳಗೆ ಏನ್ಬಿಟ್ಟು ಸ್ವಚ್ಛತಾ ಹಿ ಸೇವಾ ಅಭಿಯಾನ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಶಾರ್ಟ್ ಆಗಿ ಏನಂತಾರೆ? SHS ಸ್ವಚ್ಛತಾ ಹಿ ಸೇವಾ ಅಭಿಯಾನ್ ಕರೆದ ತೋರಿಸ್ತೀವಲ್ಲ. ಚೆನ್ನಾಗಿ ನೋಡ್ಕೊಡ್ರಿ, ಇಂಪಾರ್ಟೆಂಟ್ ಆಗ್ತಾವ, ಕ್ವಶನ್ ಆಗ್ತಾವ. ಈ ಅಭಿಯಾನದ ಉದ್ದೇಶ ಏನ್ರಿ? ಪಾರಂಪರಿಕ ಕಸದ ತಾಣಗಳನ್ನು ಸ್ವಚ್ಛಗೊಳಿಸಲು ಮತ್ತು ಘನತ್ಯಾಜ್ಯ ನಿರ್ವಹಣೆಗೆ ಚಟುವಟಿಕೆಗಳನ್ನು ಬೃಹತ್ ಸಮುದಾಯವನ್ನು ಸಜ್ಜುಗೊಳಿಸಿ ಸಂಪೂರ್ಣ ಸ್ವಚ್ಛತೆಯನ್ನು ಸಾಧಿಸುವುದು. ಸ್ವಚ್ಛತೆ ಕ್ಲೀನ್ ಆಗಿ ಇಡುವುದು ಇದರ ಉದ್ದೇಶವಾಗಿದೆ.
ಯಾವುದರ ಉದ್ದೇಶ? ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಉದ್ದೇಶ. ಸ್ವಚ್ಛತೆಗೆ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ, ಆಜಾದಿ ಕಾ ಅಮೃತ್ ಮಹೋತ್ಸವ, ದೃಶ್ಯ ಸ್ವಚ್ಛ, ಕಸಮುಕ್ತ ಭಾರತ ಹೀಗೆ ಪ್ರತಿ ವರ್ಷ ಒಂದೊಂದು ವಿಷಯದೊಂದಿಗೆ ಸ್ವಚ್ಛತೆಗೆ ಬೃಹತ್ ಅಭಿಯಾನವನ್ನು ನಡೆಸಲಾಗಿದೆ. ಮೋದಿಯವರು ಮಾಡಿದ್ದಾರೆ ನೋಡ್ರಿ, ಮಾಡಿದಾರಲ್ರಿ, ಇಲ್ಲಿ ಐತೆ ನೋಡ್ರಿ, ಸ್ವಚ್ಛತಾ ಹಿ ಸೇವಾ ಅಭಿಯಾನ್. ಒಂದು ನಿಮಿಷ, ಸ್ವಚ್ಛತಾ ಹಿ ಸೇವಾ ಅಭಿಯಾನ್, ಇದು ಮಿನಿಸ್ಟ್ರಿ ಜಲಶಕ್ತಿ ಯೋಜನೆ. ಮಿನಿಸ್ಟ್ರಿ ಇದು ಜಲಶಕ್ತಿ ಯೋಜನೆ ಸಿಂಬಲ್. ಇದು ಸ್ವಚ್ಛತಾ ಹಿ ಸೇವಾ ಅಭಿಯಾನ್ 2024 ಕೊಟ್ಟಿದ್ದಾರೆ. ಸೆಕೆಂಡ್ ಸ್ವಲ್ಪ ಜೂಮ್ ಮಾಡಿ ನೋಡೋಣ, ಒಂದು ನಿಮಿಷ ಇರ್ರಿ. ಕೊಟ್ಟಿದ್ದಾರೆ ನೋಡ್ರಿ, ಎಕ್ಸ್ಪ್ಲೇನ್ ಕೊಟ್ಬಿಟ್ಟಿದ್ದೀವಿ ನಾವು. ಚೆಂದಾಗಿ ನೋಡ್ಕೊಡ್ರಿ. ಇಲ್ಲಿ ಸ್ವಲ್ಪ ಜೂಮ್ ಆಗಕತ್ತಿಲ್ರಿ, ಒಂದು ನಿಮಿಷ. ಹಾಂ, ಎಸ್ ಟಿ ಕೈ ಇಲ್ಲಿ ನೋಡ್ರಿ. ಡಿಸೆಂಬರ್ 2, 17 ಸೆಪ್ಟೆಂಬರಿಂದ ಡಿಸೆಂಬರ್ 2ರವರೆಗೆ ಸ್ವಚ್ಛತಾ ಹಿ ಸೇವಾ ಅಭಿಯಾನ್ ನಡೆದದ. ನೆಕ್ಸ್ಟ್ ಸ್ವಲ್ಪ ಚೆನ್ನಾಗಿ ಇನ್ನು ನವೆಂಬರ್ 15ರಂದು ಏನಾಗ್ತದ? ಜನಜಾತಿ ಗೌರವ ದಿವಸ್. ನವೆಂಬರ್ 15 ಜನಜಾತಿಯ ಗೌರವ ದಿವಸ್. ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಜನನಾಯಕ ಭಗವಾನ್ ಬಿರ್ಸಾ ಮುಂಡಾ ಅವರ ಜಯಂತಿಯವರಿಗೆ ಶತಶತಮ ನಮನಗಳು ಕೊಟ್ಟಿದ್ದಾರೆ ನೋಡ್ರಿ. ನವೆಂಬರ್ 15 ಜನಜಾತಿ ಗೌರವ ದಿವಸ್ ಯಾರ್ದೈತಿ ಅಂತಂದ್ರೆ ಭಗವಾನ್ ಬಿರ್ಸಾ ಮುಂಡಾರವ್ರದ್ದು ಐತಿ. ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ವಿ ನಿಮಗೆ. ಪ್ರತಿದಿನ ಅನ್ನೋಕ್ಕಿಂತನೂ ಕ್ಲಾಸ್ ಮಾತ್ರ ಮಾಡಕತ್ತೀವಿ. ನಾವು ಸ್ವಲ್ಪ ಬ್ಯುಸಿ ಅಂತ ಹೇಳಕತ್ತೀವಿ. ಆದ್ದರಿಂದ ಏನು ಮಾಡಿದ್ವಿ, ಟೈಮ್ ಸಿಕ್ಕ ಮಾತ್ರ ಕ್ಲಾಸ್ ಮಾತ್ರ ಯೂಟ್ಯೂಬ್ನಲ್ಲಿ ಮಾಡಾಕ್ತೀನಿ ರೀ. ಇದೇ ರೀತಿಯಾಗಿ ನೀವು ನೋಡ್ತಾ ಇರಿ ವಿವೇಕಾನಂದ ಕರಿಯರ್ ಅಕಾಡೆಮಿ. ಏನೇ ಡೌಟ್ ಇದ್ರೂ ಕಮೆಂಟ್ ಹಾಕಿರಿ. ಮತ್ತು ನೆಕ್ಸ್ಟ್ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಚೆಂದ ನೋಟ್ ಮಾಡಿ ಇಟ್ಕೊಳ್ರಿ, ಎಕ್ಸಾಮ್ ಸಕ್ಸಸ್ ಹಾಕ್ರಿ. ನೆಕ್ಸ್ಟ್ ಪಡಗನ ಸತ್ರ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.